ಸೊ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥಿಂದ. ಸೊ ಇಲ್ಲಿ ಇವತ್ತಿಗೆ ಕರೆಕ್ಟಾಗಿ 45 ದಿನ ಆಗಿದೆ. ನೋಡ್ತಾ ಇದ್ದೀರಾ, ಫಸ್ಟ್ ಕ್ಲಾಸ್ ಆಗಿದೆ, ಹಸಿರಾಗಿದೆ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಹಳದಿ ಆದ್ರೂ ಏನು ತಲೆ ಕೆಡಿಸ್ಕೊಂಬೇಡಿ, ಒಂದು ಡೋಸ್ ಹಾಕಿ ಫಸ್ಟ್ ಕ್ಲಾಸಾಗಿ ಬರುತ್ತೆ. ನೋಡ್ಬೋದು. ಕೆಲವೊಂದರಲ್ಲಿ ಈ ಥರ ನಿಮಗೆ ಬಿಳಿ ಲೈನ್ ಬರುತ್ತೆ, ಆದರೂ ತೊಂದರೆ ಇಲ್ಲ. ಒಂದು ಡೋಸ್ ಕೊಡಿ. ಒಂದೊಂದು ಎಲ್ಲೋ ಮಧ್ಯ ಒಂದೊಂದು ಈ ಥರ ಆಗಿರುತ್ತೆ, ಹಳದಿಯಾಗಿ ಒಂದೊಂದು ಬಿಳಿ ಕಾಣುತ್ತೆ. ಈ ಥರ ಒಣಗ್ದಂಗೆ ಕಾಣುತ್ತೆ, ಏನು ತೊಂದರೆ ಇಲ್ಲ. ಒಂದು ಡೋಸು ಇಮಿಡಿಯೇಟ್ ಹಾಕಿ, ನಿಮಗೆ ಒಂದು ವಾರದಲ್ಲಿ ತಿರ್ಗಾ ಅದು ಚೇಂಜ್ ಆಗುತ್ತೆ. ಸೊ ಕಬ್ಬು ಅಡ್ಜಸ್ಟ್ ಆಗೋಕ್ಕೆ 1-2 ಮಂತ್ಸಲ್ಲಿ ಸ್ಟಾರ್ಟಿಂಗ್ ಏರುಪೇರು ಬರುತ್ತೆ. ಒಂದು ಸರ್ತಿ ಬುಡಕ್ಕೆ ಹಾಕಿ ತಿಂಗ್ಳಿಗೆ 1 ಡೋಸು, ಮಧ್ಯದಲ್ಲಿ ಬೇಕಾದ್ರೆ ಒಂದು ಡಬಲ್ ಡೋಸ್ ಕೊಡಿ. ನೋಡ್ಬೋದು ಇಲ್ಲಿ ಸ್ವಲ್ಪ ಬೆಳ್ಳಕ್ಕಾಗಿದೆ ಇದು. ಸೊ ಇದಕ್ಕೆ ಇಮಿಡಿಯೇಟಾಗಿ ನೀವು ಒಂದು ಸ್ಪ್ರೇ, ಇಲ್ಲಾಂದರೆ ಬುಡಕ್ಕೆ ಹಾಕಿ ಒಂದು ಸ್ಪ್ರೇ ಕೊಟ್ಬಿಡಿ. ಸೊ ಆವಾಗ ನಿಮಗೆಲ್ಲ ಇಮಿಡಿಯೇಟು ಹಸಿರಾಗ್ಬಿಡುತ್ತೆ. ಸೊ ನೋಡ್ಬೋದು ಕರೆಕ್ಟಾಗಿ 1.5 ತಿಂಗಳಾಗಿದೆ, ಹೆಲ್ದಿಯಾಗಿ ಬಂದಿದೆ. ನೋಡಿ, ಒಂದೊಂದು ಈ ಥರ ಬೆಳ್ಳಗಾಗಿರುತ್ತೆ, ಅಲ್ಲೊಂದಿಲ್ಲೊಂದು. ಇದು ನಿಮಗೆ ಇಮಿಡಿಯೇಟ್ ಸ್ಪ್ರೇ ಮಾಡಿ, ಇಲ್ಲಾಂದರೆ ಇನ್ನೊಂದು ಡೋಸ್ ಬುಡಕ್ಕೆ ಕೊಟ್ಬಿಡಿ, ಅದು ಇಮಿಡಿಯೇಟಾಗಿ ಹಸಿರಾಗ್ಬಿಡುತ್ತೆ. ಸೊ ಮಧ್ಯ ಗ್ಯಾಪ್ ಇರೋ ಕಡೆ ಎಲ್ಲ ತಿರ್ಗಾ ಮರಿಗಳು ಬರ್ತಾಯಿದೆ. ಒಂದೊಂದು ಈ ಥರ ಅಲ್ಲೇ ಒಣಗೋಗಿರುತ್ತೆ ಫಾರ್ 100 ಡಿಫ್ರೆಂಟ್ ರೀಸನ್ಸ್. ಬಟ್ ಅದ್ರ ಪಕ್ಕ ನಿಮಗೆ ತಿರ್ಗಾ ಇನ್ನೊಂದು ಹೊಸದು ಬರುತ್ತೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ನೋಡಿ, ಇದು ಬೆಳ್ದು ಇದು ವೀಕಾಗಿ ಹೋಗಿದೆ, ಏನು ತೊಂದರೆ ಇಲ್ಲ. ಪಕ್ಕದಲ್ಲಿ ಹೊಸದು ಬರುತ್ತೆ, ಇದು ಆಮೇಲೆ ಬಂದಿರೋದು ಇದು. ನೋಡಿ, ಇದು ಚೆನ್ನಾಗಿದೆ. ಇದು ಪಕ್ಕ ತಿರ್ಗಾ ಬೇರೆ ಮರಿಗಳು ಬರ್ತಾ ಇದ್ದಾವೆ. ನೋಡಿ, ಮಧ್ಯದಲ್ಲಿ ಈ ಥರ ಬಿಳಿಯಾಗಿದೆ. ನೋಡೋಣ, ಇಮಿಡಿಯೇಟ್ ಒಂದು ಡೋಸ್ ಕೊಟ್ಟು ಅದೇನು ಫಾಲ್ಟ್ ಇದೆ ನೋಡೋಣ. ಸೊ ಆಲ್ರೆಡಿ ಸಾಲು ಲೈನಿಂದ ಲೈನ್ಗೆ ಒಳಗಡೆ ಜೋಡಿ ಸಾಲು ಹಾಕಿದ್ದೀವಿ. ಇವೆಲ್ಲ ವೀಡಿಯೋಗಳು ನೋಡಿದ್ದೀರಾ. ಸೊ ಮೇಯ್ನು ತಿಂಗ್ಳಿಗೆ ಒಂದು ಸತಿ ರೋಟೋವೇಟ್ರ್ ಓಡಿಸಿ, ಮಧ್ಯದಲ್ಲಿ ಗಿಡ ಮಧ್ಯ ಕಳೆ ಲೇಬರ್ ಕೈಯಲ್ಲೇ ಕಿತ್ತಿಸಿ ಕಳೆ. ಆಲ್ರೆಡಿ 1 ತಿಂಗಳಾಗಿದೆ ಕಳೆ ಕಿತ್ತಿ. ನೋಡಿ, ಇದೆಲ್ಲ ಕಳೆಗಳು ಲೇಬರ್ ಕೈಯಲ್ಲೇ ಕಿತ್ತಿಸ್ಬೇಕು. ಕಳೆ ಔಷಧಿ ಹೊಡಿಬೇಡಿ ದಯವಿಟ್ಟು ವೀಕ್ಷಕರೇ. ಕಳೆ ಕಿತ್ತಿ ಬೇಕಾದ್ರೆ ಅಲ್ಲೇ ಹಾಕಿದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಒಂದು ಡೋಸ್ ಕೊಟ್ಟು ನಾವು ಆಲ್ರೆಡಿ 20 ದಿನ ಆಗಿದೆ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಂಚಾಗಿದೆ ಮಧ್ಯದಲ್ಲಿ. ಅದಕ್ಕೆ ನಾವು ಇಮಿಡಿಯೇಟು ಇನ್ನೊಂದು ಡೋಸ್ ಕೊಟ್ಟು ಇದ್ರದ್ದು ಅಪ್ಡೇಟು ನಿಮಗೆ ಮುಂದಿನ ವಾರ ತೋರಿಸ್ತೀನಿ ನಾನು. ಇವತ್ತು 1ನೇ ತಾರೀಕು ಡಿಸೆಂಬರು, ನಾಟಿ ಮಾಡಿದ್ದು ಅಕ್ಟೋಬರ್ 16. ಸೊ ಇನ್ನೇನಿಲ್ಲ, ಇದೆಲ್ಲ ಯಾವುದೋ ಹುಳ ತಿಂದಿದೆ, ಅಂಥದ್ದೇನು
ಟೆನ್ಷನ್ ಇಲ್ಲ ಇದು. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಅಪ್ಡೇಟ್ಗೋಸ್ಕರ ನೆಕ್ಸ್ಟ್ ವೀಡಿಯೋ ನೋಡಿ. ಕಬ್ಬಿಗೆ ನೀರು ಹಾಯಿಸೋರು, ಡ್ರಿಪ್ಪಲ್ಲಿ ಬಿಡೋರು ಇಬ್ಬರೂ ತಿಂಗ್ಳಿಗೆ ಒಂದು ಸತಿ ನೀವು ನಮ್ಮ ಡೋಸ್ ಕೊಡಬೇಕಾಗುತ್ತೆ. 10 ತಿಂಗಳು ಡ್ರಿಪ್ಪಲ್ಲಿ ಬಿಡೋರು 10 ತಿಂಗಳು 10 ಡೋಸು. ಇನ್ನು ನೀರು ಹಾಯಿಸೋರು 20 ದಿನಕ್ಕೆ ಡೋಸ್ ಕೊಡ್ಕೊಂಬನ್ನಿ, ಯಾಕಂದರೆ ನೀವು ಆಮೇಲೆ ಒಳಗೆ ಹೋಗೋಕ್ಕಾಗಲ್ಲ. ಸೊ ಕೈಯಲ್ಲಿ ಹುಯ್ಬೇಕಾಗುತ್ತೆ. ಸೊ ಒಂದು ಡ್ರಮ್ನ 500 ಲೀಟ್ರ್ ಮಾಡಿಕೊಂಡು ನೀವು ಕೈಯಲ್ಲಿ ಇದ್ರ ಲೈನಾಗಿ ಹಾಕೊಂಬಂದರೆ ಸಾಕು, ಇನ್ನೇನಿಲ್ಲ. ಇನ್ನು ಟ್ರಿಪ್ಪಲ್ಲಿ ಬಿಡೋರು ತಿಂಗ್ಳಿಗೆ ಒಂದು ಸತಿ ಟ್ರಿಪ್ಪಲ್ಲಿ ಬಿಡಿ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಸೊ ಮೇಯ್ನು ಕಳೆ ಕೀಳಿಸ್ಬೇಕು. ಆಲ್ರೆಡಿ ಮಧ್ಯ ನೀವು ಟಿಲ್ಲರ್ ಹೊಡೀರಿ, ಇಲ್ಲ ಮಿನಿ ಟ್ಯಾಕ್ಟ್ರ್ ಹೊಡೀರಿ, ಒಂದು 2-3 ತಿಂಗಳು ಹೊಡಿಬೋದು ಅಷ್ಟೇ. ಆಮೇಲೆ ನಾವು ಕಬ್ಬು ಮುಚ್ಕೊಳೋದ್ರಿಂದ ಇನ್ನೊಂದು 2 ತಿಂಗಳು ಕೈಯಲ್ಲೇ ತೆಗಿಸ್ಬೇಕಾಗುತ್ತೆ. ಕಳೆ ಔಷಧಿ ಮಾತ್ರ ಯಾವುದೇ ಕಾರಣಕ್ಕೂ ಹೊಡೆಯೋ ಹಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 100% ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ. ಕಳೆ ಔಷಧಿ ಆಗಲಿ ಬೇರೆ ಕೆಮಿಕಲ್ ಆಗಲಿ ಏನೂ ಹಾಕೋದು ಬೇಡ. ಒಂದು ಸತಿ ಏನಾದ್ರು ನಿಮ್ಗೆ ಹೆಚ್ಚು ಕಮ್ಮಿ ಅನಿಸ್ತಾ ಇನ್ನೊಂದು ಡೋಸ್ ಬಿಡಿ, ಎಲ್ಲ ಹಸಿರಾಗುತ್ತೆ. ಸ್ವಲ್ಪ ಕೆಂಚಿಗಿದ್ದು ಯಾವಾಗ ಕಾಣುತ್ತೆ ಆವಾಗ ಇನ್ನೊಂದು ಡೋಸ್ ಕೊಟ್ಬಿಡಿ. ಸೊ ಏನು ತೊಂದರೆ ಇಲ್ಲ ವೀಕ್ಷಕರೇ, ಫಸ್ಟ್ ಕ್ಲಾಸ್ ಆಗಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. First